ಹೇಗಿದ್ದೀರಾ? ಈಗ ಪರವಾಗಿಲ್ಲ. ಓಕೆ. ನ್ಯಾನ್ಸಿ? ಎಸ್ ಡಾಕ್ಟರ್. ಅಪ್ಪು ಎಲ್ಲಿ? ಅವನು ಹೊರಟೋದ ಡಾಕ್ಟರ್. ಹೊರಟೋದ್ನಾ? ನನ್ ಪೇಷಂಟ್ ನನ್ ಕೇಳ್ದೆ ಯಾರು ಡಿಸ್ಚಾರ್ಜ್ ಮಾಡಿದ್ರು? ಡಿಸ್ಚಾರ್ಜ್ ಅಲ್ಲ, ಅವ್ನು ಸತ್ತು ಹೋದ. ನಿನ್ನೆ ರಾತ್ರಿ ಅವನು ಹೊಟ್ಟೆ ನೋವು ಅಂತ ತುಂಬಾ ನರಳುತ್ತಿದ್ದ. ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರೋ ಅಷ್ಟರಲ್ಲಿ ಮೈಯೆಲ್ಲ ಬೆವರ್ತಿತ್ತು. ಟ್ರೀಟ್ಮೆಂಟ್ ಕೊಡೋ ಅಷ್ಟರಲ್ಲಿ ಅವ್ನು ಸತ್ತು ಹೋದ. ಅವನ ಬಾಡಿ ಎಲ್ಲಿದೆ? ಮಾರ್ಚುರಿಲಿದೆ. ಎದ್ದೇಳಪ್ಪು, ಫ್ರೆಂಡ್ಸ್ ಎಲ್ಲ ಬಂದಿದೀವಿ, ಕೇಕ್ ಕಟ್ ಮಾಡಿ ಎದ್ದೇಳಪ್ಪು. ಏ ಅಪ್ಪು ಪ್ಲೀಸ್ ಎದ್ದೇಳೋ. ಓ ಗಾಡ್, ಬಾಡಿ ಕಲರ್ ಚೇಂಜ್ ಆಗಿದೆ. ಮೈ ಗಾಡ್, ರೋಯಿಂಗ್ ಬಾಕ್ಸ್ 500 mg. ಇದನ್ ಕೊಡಿ ಅಂತ ಯಾರು ಹೇಳಿದ್ದು? ಡಾಕ್ಟರ್ ದೀನಾ. ಏನ್ ನಡೀತಾ ಇದೆ ಹಾಸ್ಪಿಟಲ್ ನಲ್ಲಿ? ಯಾಕೆ ಜನರ ಪ್ರಾಣ ಜೊತೆ ಆಟ ಆಡ್ತಾ ಇದ್ದೀರಾ? ರೋಯಿನ್ ಬಾಕ್ಸ್ ಇಂಜೆಕ್ಷನ್ ನ ಮೆಡಿಕಲ್ ಕೌನ್ಸಿಲ್ ಬ್ಯಾನ್ ಮಾಡಿದೆ. ಆ ಇಂಜೆಕ್ಷನ್ ತಗೊಂಡು ಒಬ್ಳು ಕಣ್ಣು ಹೋಯ್ತು, ಒಬ್ಬ ಹುಡುಗನ್ ಕಿಡ್ನಿ ಹೋಯ್ತು. ಇವತ್ತು ಪಾಪ ಆ ಮಗು ಪ್ರಾಣನೇ ಹೊರಟೋಯ್ತು. ನಾನು ಆವತ್ತೇ ಹೇಳ್ದೆ ಈ ಇಂಜೆಕ್ಷನ್ ಅಲ್ಲಿ ಸೈಡ್ ಎಫೆಕ್ಟ್ ಇದೆ, ಅದನ್ನ ಯೂಸ್ ಮಾಡಬೇಡಿ ಅಂತ. ಆದ್ರೂ ಡಾಕ್ಟರ್ ದೀನಾ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಈ ವಿಷಯ ನಾನು ಸುಮ್ಮನೆ ಬಿಡಲ್ಲ ಸರ್. ಡಾಕ್ಟರ್ ರಮ್ಯಾ, ಆಸ್ಪತ್ರೆ ಅಂದ್ರೆ ಇದೆಲ್ಲ ಕಾಮನ್. ಸಂಬಂಧ ಇಲ್ಲದೆ ಇರೋ ವಿಷಯಕ್ಕೆಲ್ಲ ನಿನ್ ತಲೆ ಹಾಕಿ ಮ್ಯಾನೇಜ್ಮೆಂಟ್ ಜೊತೆ ಯಾಕೆ ರಬ್ ಮಾಡ್ಕೋತೀಯಾ? ಹೋಗಿ ನಿನ್ ಡ್ಯೂಟಿ ಮಾಡು. ಎಷ್ಟು ಕೂಲಾಗಿ ಹೇಳ್ತಾ ಇದ್ದೀರಾ ಸರ್? ಸತ್ತಿರೋ ಮಗು ಜಾಗದಲ್ಲಿ ನಿಮ್ ಮಗು ಇದ್ದಿದ್ರೆ ಇದೇ ಮಾತು ಹೇಳ್ತಿದ್ರಾ? ಬಟ್ ದಟ್ಸ್ ನಾಟ್ ಮೈನ್. ಆ ಮಗು ನಂದಲ್ವಲ್ಲ. ಅಂದ್ರೆ ನಿಮ್ ಮಗು ಮಾತ್ರ ಮಗುನಾ? ಬೇರೆಯವ್ರ ಮಕ್ಳಲ್ವಾ ಸರ್? ಸೊ ಈಗೇನ್ ಮಾಡ್ಬೇಕು ಅಂತ? ಕಮ್ ಆನ್ ಟೆಲ್ ಮೀ. ಆ ಮಗು ನನ್ ಪೇಷಂಟ್. ನನ್ನ ಪೇಷಂಟ್ಗೆ ಡಾಕ್ಟರ್ ದೀನಾ ಮೆಡಿಸಿನ್ ಕೊಟ್ಟಿದ್ದು ಮೊದಲನೇ ತಪ್ಪು. ಆ ಮಗು ಹೆಲ್ತಿ ಆಗಿ ಮನೆಗೆ ಹೋಗೋ ಟೈಮಲ್ಲಿ ಅನಾವಶ್ಯಕವಾಗಿ ಬ್ಯಾನ್ ಮಾಡಿರೋ ಡ್ರಗ್ಸ್ ನ ಪ್ರಿಸ್ಕ್ರೈಬ್ ಮಾಡಿದ್ದು ಎರಡನೇ ತಪ್ಪು. ಈ ಕೇಸ್ ಬಗ್ಗೆ ನೀವ್ ಯಾವ್ದೇ ಆಕ್ಷನ್ ತಗೊಳ್ದೆ ಇರ್ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಾ ಇರೋದು ಮೂರನೇ ತಪ್ಪು. ನಾಲ್ಕನೇ ತಪ್ಪನ್ನ ನಾನು ಖಂಡಿತ ಮಾಡಲ್ಲ ಸರ್. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಸತ್ತಿರೋ ಆ ಮಗುಗೆ ನ್ಯಾಯ ಕೊಡಿಸ್ತೀನಿ. ಡಾಕ್ಟರ್ ರಮ್ಯಾ, ಈ ಆಸ್ಪತ್ರೆ ಲೈಫ್ ಲೈನ್ ಡ್ರಗ್ ಕಂಪನಿ ಯಾರ್ದು ಅಂತ ಗೊತ್ತಾ? ಈ ಸರ್ಕಾರನೇ ಹ್ಯಾಂಡಲ್ ಮಾಡ್ತಿರೋ ಕಿಂಗ್ ಮೇಕರ್ ಮಲ್ಲಯ್ಯನವ್ರು. ಅಂತವ್ರ ವಿರುದ್ಧ ನೀನ್ ಕಂಪ್ಲೇಂಟ್ ಕೊಟ್ರೆ ನೀನ್ ಬದುಕಕ್ಕಾಗತ್ತಾ? ಕಮ್ ಆನ್ ಟೆಲ್ ಮೀ. ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಡಾಕ್ಟರ್ ಆಗೋದು, ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಹಾಸ್ಪಿಟಲ್ ಕಟ್ಸೋದು ಪುಕ್ಸಟ್ಟೆ ಸೇವೆ ಮಾಡಕ್ಕಲ್ಲ. ಬಿಸ್ನೆಸ್ ಮಾಡೋಕೆ. ಅಂಡರ್ಸ್ಟ್ಯಾಂಡ್? 50 ಪೈಸೆ ಅನಾಸಿನು, 1 ರೂಪಾಯಿ ಸ್ಯಾರಿಡ್ ಅನ್ಕೊಟ್ಟು ತಲೆನೋವು ಜ್ವರ ಎಲ್ಲ ವಾಸಿ ಮಾಡ್ಬಿಟ್ರೆ ಹಾಸ್ಪಿಟಲ್ ನಡ್ಸಕ್ಕಾಗತ್ತಾ? ಅದಕ್ಕೆ 50 ಪೈಸೆಯಲ್ಲಿ ವಾಸಿ ಆಗೋ ತಲೆನೋವನ್ನ 60,000 ರೂಪಾಯಿ ಖರ್ಚು ಮಾಡಿ CT ಸ್ಕ್ಯಾನ್ ಮಾಡೋ ಹಾಗೆ ಮೆಡಿಸಿನ್ಸ್ ಕೊಟ್ಟು ಪ್ರಿಪೇರ್ ಮಾಡ್ಬೇಕಾಗತ್ತೆ. ಗ್ಯಾಸ್ಟ್ರಿಕ್ ನಿಂದ ಬರೋ ಎದೆ ನೋವಿಗೆ 10 ರೂಪಾಯಿ ಜೆಲುಸಿಲ್ ನಿಂದ ವಾಸಿ ಮಾಡೋ ಬದಲು 10,000 ರೂಪಾಯಿ ಆಂಜಿಯೋಗ್ರಾಮ್ಗೆ 1.5 ಲಕ್ಷ ರೂಪಾಯಿ ಆಂಜಿಯೋಪ್ಲಾಸ್ಟಿ ಮಾಡಿಸೋ ರೀತಿ ಪ್ರೊವೋಕ್ ಮಾಡ್ಬೇಕಾಗತ್ತೆ. ಇವೆಲ್ಲ ಆಸ್ಪತ್ರೆಗಳ ಬಿಸ್ನೆಸ್ ಸೀಕ್ರೆಟ್ಸ್. ಸುಮ್ನೆ ಫಿಲಾಸಫಿ ಮಾತಾಡ್ಬೇಡ. ನೀನ್ ಈ ಹಾಸ್ಪಿಟಲ್ನ ಏನು ಮಾಡಕ್ಕಾಗಲ್ಲ. ಇಷ್ಟ ಇದ್ರೆ ಕೆಲಸ ಮಾಡು, ಇಲ್ಲ ಅಂದ್ರೆ ರಿಸೈನ್ ಮಾಡಿ ಹೋಗ್ತಾ ಇರು. ಹಲೋ, ಹಲೋ ಡಾಕ್ಟರ್ ರವಿ, ಒಂದು ಮಗು ಡೆಡ್ ಬಾಡಿ ಬರುತ್ತೆ. ಅದನ್ನ ರೀಪೋಸ್ಟ್ ಮಾರ್ಟಮ್ ಮಾಡಿ ಆ ಮಗು ಹೇಗೆ ಸಾಯ್ತು ಅಂತ ಕಂಪ್ಲೀಟ್ ಡೀಟೇಲ್ಸ್ ಬೇಕು. ಯಾ, ಕಂಪ್ಲೀಟ್ ಡೀಟೇಲ್ಸ್. ಅಶೋಕ.
ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಈ ಮಗು ಸಾವಿಗೆ ರೂಯಿನ್ ಬಾಕ್ಸ್ ಇಂಜೆಕ್ಷನ್ ಕಾರಣ. ಇದರಲ್ಲಿರೋ ಕೆಮಿಕಲ್ ಇಂಬ್ಯಾಲೆನ್ಸ್ ಇಂದ ಹೃದಯದ ಆರ್ಟರಿ ಕಾಂಟ್ರಾಕ್ಷನ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ನಿಂತು ಇಮಿಡಿಯೇಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಫೊರೆನ್ಸಿಕ್ ಲ್ಯಾಬ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಪ್ರಕಾರ ಆ ಮಗು ಸತ್ತಿರೋದು ರೂಯಿನ್ ಬ್ಯಾಕ್ಸಿ ಇಂಜೆಕ್ಷನ್ ಇಂದಾನೆ ಅಂತ ಕನ್ಫರ್ಮ್ ಆಗಿದೆ. ವರ್ಷದ ಹಿಂದೆ ಮೆಡಿಕಲ್ ಕೌನ್ಸಿಲ್ ಬ್ಯಾನ್ ಮಾಡಿದ ಡ್ರಗ್ಸ್ ನ ಇವತ್ ಸ್ಟೇಟ್ ನಲ್ಲಿರೋ ಎಷ್ಟೋ ಆಸ್ಪತ್ರೆಗೆ ಸಪ್ಲೈ ಮಾಡ್ತಿದ್ದಾರೆ. ಈ ಮೆಡಿಸಿನ್ ಇಂದ ಎಷ್ಟೋ ಪೇಷಂಟ್ ಗಳು ಕಣ್ಣು ಹೋಗಿದೆ, ಕಿಡ್ನಿ ಹೋಗಿದೆ. ಅಷ್ಟೇ ಅಲ್ಲ, ಅವ್ರ ಹಾರ್ಟ್ ಗೂ ಎಫೆಕ್ಟ್ ಆಗಿದೆ ಮೇಡಮ್. ಈ ವಿಷಯ ಡ್ರಗ್ಸ್ ನ ತಯಾರು ಮಾಡೋ ಕಂಪನಿಗೆ, ಪ್ರಿಸ್ಕ್ರೈಬ್ ಮಾಡೋ ಡಾಕ್ಟರ್ಸ್ಗೆ, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ಗೆ ಎಲ್ರಿಗೂ ಗೊತ್ತಿದೆ. ಕೇವಲ ಹಣಕ್ಕೋಸ್ಕರ ಇದನ್ ಕೊಡ್ತಾ ಇದ್ದಾರೆ, ಜನಗಳ ಪ್ರಾಣ ತೆಗಿತಾ ಇದ್ದಾರೆ. ದಯವಿಟ್ಟು ಇನ್ನೂ ಹೆಚ್ಚು ಜನ ಪ್ರಾಣ ಕಳ್ಕೊಳಕ್ ಮುಂಚೆ ಆಕ್ಷನ್ ತಗೊಳ್ಳಿ ಮೇಡಮ್. ಅಮಾಯಕ ಪ್ರಾಣ ಉಳಿಸಿ ಪ್ಲೀಸ್. ಅದಕ್ಕೆ ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್, ಸಾಕ್ಷ್ಯ ಆಧಾರಗಳು ಎಲ್ಲ ಈ ಫೈಲ್ ನಲ್ಲಿದೆ. ತಪ್ಪು ಮಾಡಿದವನು ಕಿಂಗೇ ಆಗಿರ್ಲಿ, ಕಿಂಗ್ ಮೇಕರೇ ಆಗಿರ್ಲಿ, ಶಿಕ್ಷೆ ಅನುಭವಿಸಲೇಬೇಕು. ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ಚಾಲೆಂಜಿಂಗ್ ಕೇಸ್. ನೋಡಿ, ಇವರಿಂದ ಕಂಪ್ಲೇಂಟ್ ತಗೊಂಡು ಕೇಸ್ನ ಫೈಲ್ ಮಾಡಿ. ಈ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಯು ಆರ್ ದ ಪರ್ಫೆಕ್ಟ್ ಪರ್ಸನ್. ಇದೇ ಉಂಡೆಲೆ ಮೇಲೆ ಉಚ್ಚ ಹೊಯ್ಯೋ ಬುದ್ಧಿ ಅಂದ್ರೆ. ಅಲ್ರಯ್ಯ, ಎಲೆಕ್ಷನ್ಗೆ ಬಂದ್ರೆ ಕಲೆಕ್ಷನ್ಗೆ ಬರ್ತೀರಾ, ಮಂತ್ರಿ ಆಗ್ಬೇಕು ಅಂದ್ರೆ ಶಿಫಾರಸಿಗೆ ಬರ್ತೀರಾ, ಪ್ರಮೋಷನ್ ಬೇಕು ಅಂದ್ರೆ ಎಕ್ಕಡ ವರ್ಷಕ್ಕೂ ಬರ್ತೀರಾ, ಹೆಂಡಕ್ ನಾನು, ಫಂಡ್ಗೆ ನಾನು, ಸರ್ಕಾರನ ಅಧಿಕಾರಕ್ಕೆ ಬರ್ಸಕ್ಕೂ ನಾನು, ಎಲ್ಲದಕ್ಕೂ ಈ ಮಲ್ಲಯ್ಯ ಬೇಕು ನಿಮಗೆ. ಆದ್ರೆ ಈ ಮಲ್ಲಯ್ಯನ ಕೆಲ್ಸಕ್ಕೆ ಮಾತ್ರ ಯಾರೂ ಇಲ್ಲಯ್ಯ. ಕೇಳಿದ್ರೇನ್ರಿ? ಆಫ್ಟರ್ ಆಲ್ ಒಂದ್ ಸಿಲ್ಲಿ ಕೇಸ್ನ ನಿಮ್ಮಿಂದ ಮುಚ್ಚಾಕಕ್ ಆಗ್ಲಿಲ್ಲ ಅಂದ್ರೆ ನೀವೆಂತ DIG ರೀ? ಇದಕ್ಕ ನಿಮ್ಮನ್ನ ಅಷ್ಟು ಕಷ್ಟಪಟ್ಟು ಆ ಸೀಟಲ್ಲಿ ಕೂರಿಸಿದ್ದು? ಸಾರಿ ಸರ್, ವೈಜಯಂತಿ ಕಾನೂನು ವಿರುದ್ಧವಾಗಿ ಯಾರ ಮಾತನ್ನು ಕೇಳೋದಿಲ್ಲ ಸರ್. ಅವಳೊಂದು ಮೆಂಟಲ್ ಕೇಸ್. ಅವಳೇನು ಮೆಂಟ್ಲು? ಅವಳಿಗಿಂತ ಖರಾಬ್ ಮೆಂಟ್ಲು ಕಣ ನಾನು. ಅವಳು ನನ್ನ ಕೈಗೆ ಬೇಡಿ ಹಾಕ್ಸಿ ಬೀದಿಲು ಜಡ್ಜಣಕ ಅಂತ ತಮಟೆ ಹೊಡ್ಕೊಂಡು ಮೆರವಣಿಗೆ ಹೋಗ್ತಾ ಇದ್ರೆ ನೀವೆಲ್ಲ ಸೈಡಲ್ಲಿ ನಿಂತ್ಕೊಂಡು ಸೀಟಿ ಹೊಡಿಬೇಕು ಅಂತಿದ್ದೀರಾ? ಹಾಗಲ್ಲ ಸರ್. ಮುಚ್ಚೋ. ನೆಟ್ಟಿಗೆ ಸ್ಟೆಥೋಸ್ಕೋಪ್ ಇಟ್ಕೊಳಕ್ ಬರ್ದಿರೋ ಹುಡುಗಿ ಫೈಲ್ ರೆಡಿ ಮಾಡ್ಕೊಂಡು ನನ್ನ ಆಸ್ಪತ್ರೆ ವಿರುದ್ಧನೇ ಹೋರಾಡ್ತಿದ್ರೆ ಅದನ್ನ ಹರಿದು ಮೋರಿಲ್ ಹಾಕಿ ಮುಚ್ಚಾಕದ್ ಬಿಟ್ಟು ನನ್ನ ಹತ್ರನೇ ಮಕ್ಕಳಂಗೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀರಾ? ಏಯ್ ಹೋಮು, ನಂದು 1500 ಕೋಟಿ ರೂಪಾಯಿ ಆಸ್ಪತ್ರೆ. ನನ್ನ ಆಸ್ಪತ್ರೆಯಲ್ಲಿ ಒಂದಿಟ್ಟಿಗೆ ಅಲ್ಲಾಡಿದ್ರು
ನಿಮ್ ಸರ್ಕಾರ ತುಪ್ಪಕ್ಕಂತ ಉದುರು ಬಿಡುತ್ತೆ. ಹೇಳು ನಿಮ್ ಸಿಎಂಗೆ. ನನ್ ಮೇಲೆ ಕೇಸು, ಪ್ರೆಸ್ಸು, ಕೋರ್ಟು ಅಂತೇನಾದ್ರೂ ಒಂದಕ್ಷರ ಪ್ರಿಂಟ್ ಆದ್ರೂ ನಿನ್ ಡೆತ್ ಸರ್ಟಿಫಿಕೇಟ್ ಮೇಲೆ ಸೀಲ್ ಹಾಕ್ಬಿಡ್ಬೇಕಾಗತ್ತೆ. ನಾಳೆ ಬೆಳಗಾಗೋದ್ರೊಳಗೆ ಆ ಫೈಲು ನನ್ನ ಟೇಬಲ್ ಮೇಲೆ ಇರಬೇಕು. ಹಾ, ಇರಬೇಕು. ನೀವ ACP ಬಾಯಿ ಮುಚ್ಚಿಸ್ರಿ, ನಾವ ಡಾಕ್ಟರ್ ಬಾಯಿ ಮುಚ್ಚಿಸ್ತೀವಿ. ಏನ್ ಇನ್ಸ್ಪೆಕ್ಟ್ರೆ ಇಷ್ಟೊತ್ನಲ್ಲಿ? ಅರೆ ಏನಿಗೆ ದುಡ್ತಾ ಇದ್ದೀರಿ? ಸರ್ ಬೇಗ ಬೇಗ ಹುಡುಕಿ. ಸರ್ ಅಲ್ಲಿ ಹುಡ್ಕೋ. ಯಾಕೆ ಹಿಂಗ್ ಹೋಗ್ತಾ ಇದ್ದೀರಿ? ಎಲ್ಲ ಕಡೆ ಹುಡುಕಿ. ನೀನ್ ಅಲ್ಲಿ ಹುಡ್ಕೋ. ಓಕೆ. ಏನ್ ಇನ್ಸ್ಪೆಕ್ಟರ್? ಯು ಆರ್ ಅಂಡರ್ ಅರೆಸ್ಟ್. ಕಾನ್ಸ್ಟೇಬಲ್. ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ? ಸಾರಿ DIG ಅವ್ರೆ, ಆ ಫೈಲ್ ಹುಡ್ಕೋ. ಫೈಲ್ ಇಲ್ಲೇ ಇರುತ್ತೆ. ಫೈಲ್ ಅಟೆಂಡ್ ಮಾಡ್ತೀನಿ. ಬೇಕೆ ಬೇಕು. ನಿಮ್ಮನ್ನೆಲ್ಲ ಹುಡುಕ್ತಾ ಇಲ್ಲಿ ಹುಡುಕಿದ್ರೆ ಇಲ್ಲೇ ಇರುತ್ತೆ. ಫೈಲ್ ಹುಡ್ಕೋ. ಸರಿಯಾಗಿ ಹುಡುಕಿ. ನಿಂತ್ಕೊಳ್ಳಿ, ನನ್ನ ಮಾತು ಕೇಳಿ. Stop ಅಂದ್ರೆ ನಾನು ಕಮಿಷನರ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಮಾಡಿ. ನೀವು ಬಿಡಿ ನನ್ನ. ಬಿಡಿ, ಎತ್ಕೊಂಡು ಹೋಗ್ತಾ ಇದ್ದೀರಾ? ಬಿಡಿ, ಬಿಡಿ. ನಾನು ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತೀನಿ. ನನ್ನ ಬಿಡಿ. ನನ್ನ ಮಾತು ಕೇಳಿ ಇನ್ಸ್ಪೆಕ್ಟರ್. Give me one concrete reason for arresting me, I said. Stop this. ಬಿಡಿ ನನ್ನ. ಏನು ವೈಜಯಂತಿ ಮೇಡಮ್ನ ಅರೆಸ್ಟ್ ಮಾಡಿದ್ರಾ? ಯಾಕೆ ಸರ್? ಎಲ್ಲ ಒಣಗ್ತಿದ್ಯಾ? ಕೂತ್ಗೆಗೆ 1.5 kg ನಾಯಿ ಚೈನ್ ಹಾಕೊಂಡು ಬೀದಿಲ್ 3 ಬಟನ್ ಬಿಚ್ಚಿ ಆವಾಜ್ ಹಾಕೊಂಡು ನಿಮ್ಮಂತವ್ರು ವೇಷಿ ಆಟದಲ್ಲಿ ಮಜಾ ಮಾಡೋಕ್ಕೂ ಲಾಂಗ್ ಎತ್ತೀರಾ. ಕುಡ್ದು ಚಿತ್ತಾದಾಗ ಹವಾ ತೋರ್ಸಕ್ ಪಬ್ಲಿಕ್ ನಲ್ಲೂ ಲಾಂಗ್ ಎತ್ತೀರಾ. ನಿಮ್ ಮನೆ ಮುಂದೆ ಯಾವ್ದಾದ್ರು ನಾಯಿ ಬೊಗಳಿದ್ರೆ ಅದನ್ನ ಎದುರಿಸಕ್ಕೂ ಲಾಂಗ್ ಎತ್ತೀರಾ. ಯಾಕಂದ್ರೆ ನಿಮಗೆ ಭಯ, ನನಗೆ ನಿರ್ಭಯ. ನೀವ್ ಬೀಸಿದ್ರೆ ಬೀಸೋದ್ ಬರೀ ಗಾಳಿ, ನಾನ್ ಬೀಸಿದ್ರೆ ಉರುಳೋದ್ ನಿಮ್ ತಲೆ. ನೀವು ಸ್ಟ್ರೀಟ್ಗೆ ರೌಡಿ ಆದ್ರೆ ನಾನ್ ಸ್ಟೇಟ್ಗೆ ಡಾನ್. ನಿಮ್ಮನ್ನು ಹೊಡೆಯೋದಕ್ಕೆ ಇದರ ಅವಶ್ಯಕತೆ ಇಲ್ಲ, ನನ್ನ ಕೈ ಮುಷ್ಟಿನೇ ಸಾಕು.
ನಿಂಗೆ ಬೇಕಾಗಿರೋದು ರಕ್ತ ತಾನೆ. ನನ್ನ ಕತ್ತರಿಸು ರಕ್ತ ಬರುತ್ತೆ. ಕತ್ತರಿಸೋ ಕತ್ತರಿಸೋ. ನನಗೆ ಬೇಕಾಗಿರೋದು ಮನುಷ್ಯರ ರಕ್ತ ಅಲ್ಲ, ಮೃಗಗಳ ರಕ್ತ. ಅಶೋಕ 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 ನಿನ್ನನ್ನು ನೋಡ್ಕೊಂಡು ನಿನ್ ಮನೆಗೆ ಹೋಗಿದ್ವಿ ನಾವು. ಯಾಕ್ರ ನಾಳೆನೇ ನನ್ನ ಒರಿಜಿನಲ್ ಸರ್ಟಿಫಿಕೇಟ್ಸ್ ಎಲ್ಲ LNT ಆಫೀಸ್ಗೆ ಪ್ರೊಡ್ಯೂಸ್ ಮಾಡಬೇಕು. ಆದ್ರೆ ನನ್ನ ಸರ್ಟಿಫಿಕೇಟ್ಸ್ ಎಲ್ಲ ಆ ರೆಡ್ಡಿ ಹತ್ರ ಸಿಕ್ಕಾಕೊಂಡಿದೆ. ವಾಪಸ್ ಕೇಳಿದ್ರೆ ಕೊಡಲ್ಲ ಅಂತ ಇದ್ದೇನೆ. ಯಾಕೆ ಯಾಕೆ ಅಂದ್ರೆ ಅವ್ನು ನನ್ನ ಹತ್ರ 1 ವರ್ಷ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಅದಕ್ಕೆ ಇರ್ಬೋದು ಸರ್, ಆದ್ರೆ ಈಗ ಅವ್ನಿಗೊಂದು ಒಳ್ಳೆ ಕೆಲಸ ಸಿಕ್ಕಿದೆ. ಪರ್ಮನೆಂಟ್ ಜಾಬ್, ಕೈ ತುಂಬಾ ಸಂಬಳ, ಲೈಫಲ್ಲಿ ಸೆಟ್ಲ್ ಆಗ್ತಿದ್ದಾನೆ. ದಯವಿಟ್ಟು ಅವ್ನ ಸರ್ಟಿಫಿಕೇಟ್ ಕೊಟ್ಟು ಹೆಲ್ಪ್ ಮಾಡಿ. ಆಗಲ್ಲಯ್ಯ, ಅವ್ನ್ ಕಷ್ಟದಲ್ಲಿದ್ದಾಗ ಕೆಲಸ ಕೊಟ್ಟವ್ನು ನಾನು. ಅಗ್ರಿಮೆಂಟ್ ಪ್ರಕಾರ 6 ತಿಂಗಳು ನನ್ನ ಹತ್ರ ಅವ್ನ್ ಕೆಲಸ ಮಾಡ್ಬೇಕು. ಮುಗಿದ್ಮೇಲೆ ಹೋಗ್ಲಿ. ಇಲ್ಲ ಅಂದ್ರೆ ಅವ್ನ್ ತಗೊಂಡಿರೋ ಸಂಬಳನ ವಾಪಸ್ ಕೊಟ್ಬಿಟ್ಟು ಸರ್ಟಿಫಿಕೇಟ್ ವಾಪಸ್ ತಗೊಂಡೋಗ್ಲಿ. ರೀ ಏನ್ರಿ ಮಾತಾಡ್ತಿದ್ದೀರಾ? ಅವ್ನ್ ದುಡ್ದಿದ್ಕೆ ಸಂಬಳ ಕೊಟ್ಟಿದ್ದೀರಾ, ಅದನ್ನೇ ವಾಪಸ್ ಕೇಳ್ತಿದ್ದೀರಾ? 1 ವರ್ಷ ಕೆಲಸ ಮಾಡ್ತೀನಿ ಅಂತ 6 ತಿಂಗಳಿಗೆ ಅಲ್ಲಾಡ್ಸ್ಕೊಂಡು ಹೋಗ್ಬಿಟ್ರೆ ಏನ್ರಿ ಅರ್ಥ? ಈ ಲೆಕ್ಕನೆಲ್ಲ ಯಾರು ನೋಡೋದು? ಹಲೋ, ಈ ಲೆಕ್ಕಾಚಾರನೆಲ್ಲ ನೋಡ್ಕೊಳಕ್ಕೆ ಬೇಕಾದಷ್ಟು ಜನ ಸಿಗ್ತಾರೆ. ಆದ್ರೆ ಈಗ ಅವ್ನಿಗೆ ಸಿಕ್ಕಿರೋ ಕೆಲಸ ಬೇಕು ಅಂದಾಗ ಸಿಗಲ್ಲ. ಏಯ್, ಕಿರಿಕ್ ಮಾಡ್ದೆ ಕೆಲಸ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಸರ್ಟಿಫಿಕೇಟ್ ನೆಲ್ಲ ಬೆಂಕಿಗೆ ಹಾಕ್ಬಿಡ್ತೀನಿ. ಆ ಸರ್ಟಿಫಿಕೇಟ್ ವ್ಯಾಲ್ಯೂ ಗೊತ್ತಾ ನಿನಗೆ? ಆ ಸರ್ಟಿಫಿಕೇಟ್ ಗೋಸ್ಕರ ಅವನು 15 ವರ್ಷ ತಪಸ್ ಮಾಡಿದ್ದಾನೆ. ಅವ್ರ ಅಪ್ಪ ಅಮ್ಮ ರಾತ್ರಿ ಹಗಲು ಅಂತಲ್ಲದೆ ಸಾಲ ಸೂಲ ಮಾಡಿ ಆ ಸರ್ಟಿಫಿಕೇಟ್ ಅವನಿಗೆ ಕೊಡಿಸಿದ್ದಾರೆ. ಅದ್ರಲ್ಲಿ ಅವ್ನ ಭವಿಷ್ಯ ಇದೆ, ಕನಸುಗಳಿದೆ. ಅದನ್ನೇ ಹರಿದು ಬೆಂಕಿಗೆ ಹಾಕ್ತೀನಿ ಅಂತ ಹೇಳ್ತೀಯಲ್ಲ? ಏಯ್, ಏನ್ ಕತೆ ಹೇಳ್ತಾ ಇದೀಯಾ? ರೈಟಲ್ಲ? ಏಯ್, ಮರ್ಯಾದೆಗೆ ಅವ್ನ ಸರ್ಟಿಫಿಕೇಟ್ ಕೊಡ. ಇಲ್ವೋ? ನಾನೇನು ಮಾಡ್ಬೇಡ, ಸರ್ಟಿಫಿಕೇಟ್ ಕೊಟ್ಬಿಡ್ತೀನಿ.